ಎಲ್ಲರಿಗೂ ನಮಸ್ಕಾರಗಳು. ಹೊಸ ವರ್ಷದ ಪ್ರಬಂಧ, ಹೊಸ ವರ್ಷದ ಮಹತ್ವ, ಪೀಠಿಕೆ. ಹೊಸ ವರ್ಷವು ಸಂತೋಷ ಮತ್ತು ಭರವಸೆಯ ಸಮಯವಾಗಿದೆ. ಹೊಸ ವರ್ಷವು ಸಂತೋಷ ಮತ್ತು ಭರವಸೆಯ ಸಮಯವಾಗಿದೆ. ನೂರಾರು ಕನಸುಗಳನ್ನು ನನಸು ಮಾಡಿಕೊಳ್ಳುವ ವರ್ಷವಾಗಿದೆ. ನೂರಾರು ಕನಸುಗಳನ್ನು ನನಸು ಮಾಡಿಕೊಳ್ಳುವ ವರ್ಷವಾಗಿದೆ. ವಿಶ್ವದ ಜನರು ಹೊಸ ವರ್ಷವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸುವ ಹಬ್ಬವಾಗಿದೆ. ಈ ದಿನ ಪ್ರತಿಯೊಬ್ಬರು ಸಂತೋಷದಿಂದ, ಸಂಭ್ರಮದಿಂದ ಈ ದಿನವನ್ನು ಪ್ರಾರಂಭಿಸುತ್ತಾರೆ. ತಮ್ಮ ಪ್ರೀತಿಯ ಪಾತ್ರರಿಗೆ ಈ ದಿನ ಹೊಸ ವರ್ಷದ ಸಂದೇಶಗಳನ್ನು ಕಳಿಸುತ್ತಾರೆ. ವಿಶ್ವದ ಜನರು ಹೊಸ ವರ್ಷವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸುವ ಹಬ್ಬವಾಗಿದೆ. ಈ ದಿನ ಪ್ರತಿಯೊಬ್ಬರು ಸಂತೋಷದಿಂದ, ಸಂಭ್ರಮದಿಂದ ಈ ದಿನವನ್ನು ಪ್ರಾರಂಭಿಸುತ್ತಾರೆ. ತಮ್ಮ ಪ್ರೀತಿಯ ಪಾತ್ರರಿಗೆ ಈ ದಿನ ಹೊಸ ವರ್ಷದ ಸಂದೇಶಗಳನ್ನು ಕಳುಹಿಸುತ್ತಾರೆ. ವಿವರಣೆ: ಹೊಸ ವರ್ಷವು ಒಂದು ಅಧ್ಯಾಯದ ಅಂತ್ಯ ಹಾಗೂ ಇನ್ನೊಂದು ಅಧ್ಯಾಯದ ಆರಂಭವನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಹೊಸ ವರ್ಷವು ಎಲ್ಲರಿಗೂ ಸಂತೋಷದ ದಿನವಾಗಿದೆ. ಈ ವರ್ಷ ಪ್ರತಿಯೊಬ್ಬರಿಗೂ ಕಲಿಯಲು, ಬೆಳೆಯಲು, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು, ಧನಾತ್ಮಕವಾಗಿ ವಿಚಾರ ಮಾಡಲು ಸಹಾಯವಾಗಿದೆ. ಈ ವರ್ಷ ಪ್ರತಿಯೊಬ್ಬರಿಗೂ ಕಲಿಯಲು, ಬೆಳೆಯಲು, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು, ಧನಾತ್ಮಕವಾಗಿ ವಿಚಾರ ಮಾಡಲು ಸಹಾಯವಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಎಂದರೆ ಪಾರ್ಟಿ ಮಾಡುವುದು ಮತ್ತು ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು ಮಾತ್ರವಲ್ಲ. ಹೊಸ ವರ್ಷದ ಸಂಭ್ರಮಾಚರಣೆ ಎಂದರೆ ಪಾರ್ಟಿ ಮಾಡುವುದು ಮತ್ತು ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು ಮಾತ್ರವಲ್ಲ, ಬದಲಾಗಿ ಇದು ಹೊಸ ನಿರ್ಣಯಗಳನ್ನು ಹೊಂದಿಸಲು ಮತ್ತು ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮಗೊಳಿಸುವ ಸಮಯವಾಗಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಾತು ಆಲ್ಬರ್ಟ್ ಐನ್ಸ್ಟೀನ್ ಅವರ ಪ್ರಕಾರ, ಯಶಸ್ವಿಯಾಗಲು ಪ್ರಯತ್ನಿಸಬೇಡಿ, ಬದಲಿಗೆ ಮೌಲ್ಯಯುತವಾಗಿರಲು ಯತ್ನಿಸಿ. ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ ರವರು. ಅವರ ಪ್ರಕಾರ, ಯಶಸ್ವಿಯಾಗಲು ಪ್ರಯತ್ನಿಸಬೇಡಿ, ಬದಲಿಗೆ ಮೌಲ್ಯಯುತವಾಗಿರಲು ಯತ್ನಿಸಿ. ಯಶಸ್ಸು ಕೇವಲ ಶ್ರೇಣಿಗಳ ಬಗ್ಗೆ ಅಲ್ಲ, ಆದರೆ ನಾವು ಎಷ್ಟು ಬೆಳೆಯುತ್ತೇವೆ ಮತ್ತು ದಾರಿಯುದ್ದಕ್ಕೂ ಕಲಿಯುತ್ತೇವೆ ಎಂದು ಅದು ನಮಗೆ ನೆನಪಿಸುತ್ತದೆ. ಯಶಸ್ಸು ಕೇವಲ ಶ್ರೇಣಿಗಳ ಬಗ್ಗೆ ಅಲ್ಲ, ಆದರೆ ನಾವು ಎಷ್ಟು ಬೆಳೆಯುತ್ತೇವೆ ಮತ್ತು ದಾರಿಯುದ್ದಕ್ಕೂ ಕಲಿಯುತ್ತೇವೆ ಎಂದು ಅದು ನಮಗೆ ನೆನಪಿಸುತ್ತದೆ. ಮಕ್ಕಳಿಗೆ ಹೊಸ ವರ್ಷವು ವಿನೋದ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ. ಈ ದಿನದಂದು ಮಕ್ಕಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿರುತ್ತದೆ ಹಾಗೂ ತಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನು ಹೇಳುತ್ತಾರೆ. ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಎಂದು ಹೊಸ ವರ್ಷದ ಆರಂಭವನ್ನು ಗುರುತಿಸುತ್ತದೆ. ವರ್ಷದಲ್ಲಿ 365 ದಿನಗಳಿವೆ. ಅದು ಪೂರ್ಣಗೊಂಡ ನಂತರ ಹೊಸ ವರ್ಷವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತೇವೆ. ಈ ದಿನದಂದು ಸುಂದರವಾದ ಉಡುಗೊರೆಗಳು ಮತ್ತು ಗ್ರೀಟಿಂಗ್ಸ್ಗಳನ್ನು ನೀಡುವ ಮೂಲಕ ಮಕ್ಕಳು ಸಂತೋಷ ಪಡುತ್ತಾರೆ. ಉಪಸಂಹಾರ: ಪ್ರತಿ ದೇಶಕ್ಕೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಹೊಸ ವರ್ಷಕ್ಕೆ ಹೆಚ್ಚಿನ ಮಹತ್ವವಿದೆ. ಹೊಸ ವರ್ಷವು ಹೊಸ ಕೆಲಸವನ್ನು ಮಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಇದು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ದಿನವೆಂದು ಹೇಳುತ್ತೇವೆ. ಆದ್ದರಿಂದ ಈ ದಿನ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ನನ್ನ ಎಲ್ಲ ಕೈ ನೆನಪುಗಳು ಮರೆಯಾಗಲಿ. ಈ ವರ್ಷ ನನಗೆ ಹಾಗೂ ನನ್ನ ಪ್ರೀತಿ ಪಾತ್ರರಿಗೆ ಸಂತಸ ತರಲಿ. ಇದು ನನ್ನ ಕನಸು ಆಗಿದೆ. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.